ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಪಾತ್ರೆ ಇತ್ತು, ತೊಳಿತಾ ಇದ್ದೆ. ಏನಕ್ಕೆ ನಾನು ಬಾಣಲಿ ಒಳಗಡೆ ತೊಳೆದು ಹಾಕ್ಕೊಳ್ತೀನಿ ಪಾತ್ರೆನ ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ ವಿಡಿಯೋ ದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನನ್ನ ಹತ್ರ ಇತ್ತು ಪಾತ್ರೆ ತೊಳೆದು ಹಾಕೋ ಸ್ಟ್ಯಾಂಡು. ಅದೇನಂದರೆ ನೀರಲ್ಲಿ ಜಾಸ್ತಿ ಕ್ಲೋರೈಡ್ ಇದ್ದರೆ ಏನಾಗುತ್ತೆ ಅಂದರೆ ಈ ಪ್ಲಾಸ್ಟಿಕ್ಕೆಲ್ಲ ಒಂಥರ ವೈಟ್ಗೆ ಕೂತಿರುತ್ತೆ, ಅದು ಹೋಗೋದೇ ಇಲ್ಲ. ಅದು ಜಾಸ್ತಿ ಆ ಥರ ಕಾಣಿಸ್ತಿತ್ತು, ನನಗಿಷ್ಟ ಆಗಲಿಲ್ಲ ಆ ಥರ ಜಾಸ್ತಿ ಇದ್ದಿದ್ದು. ಅದಕ್ಕೆ ಅದನ್ನು ಎತ್ತಿ ಮೇಲ್ಗಡೆ ಹಾಕಿಬಿಟ್ಟೆ. ಅದನ್ನು ಹೋಗ್ಸೋದಕ್ಕೆ ಏನಾದ್ರೂ ಇದ್ದರೆ ಏನಂತಾರೆ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ತೀನಿ. ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಆ ಥರ ಪಾತ್ರೆ ಅಂದರೆ ಪ್ಲಾಸ್ಟಿಕ್ ಮೇಲೆಲ್ಲ ವೈಟ್ಗೆಲ್ಲ ಕುತ್ಕೊಂಡು ಬೇಗ ಅದು ಕರೆ ಥರ ಕಾಣಿಸುತ್ತೆ. ನಮ್ಮ ಮನೆ ನೀರಲ್ಲಿ ಸಿಕ್ಕಾಪಟ್ಟೆ ಇದ್ದಿದೆ ಅನಿಸುತ್ತೆ. ಅದಕ್ಕೆ ಎಷ್ಟು ಇದು ಮಾಡಿದ್ರೂ ಬೀಳೋ ಜಾಗನೂ ಅಷ್ಟೇ ಒಂಥರ ಇದಾಗ್ಬಿಡುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನಮಗೆ, ಅಷ್ಟು ಕರೆ ಕಟ್ಕೊಳ್ಳೋ ಥರ ಆಗ್ತಿದೆ. ಹಾಗಾಗಿ ಅದನ್ನು ಎತ್ತಿಟ್ಬಿಟ್ಟು ಇದರಲ್ಲೇ ಸ್ವಲ್ಪನೇ ಅಲ್ವಾ ಅವಾಗವಾಗಲೇ ತೊಳ್ಕೊಂಡು ಕ್ಲಿಯರ್ ಮಾಡ್ಕೊತೀನಿ ಅಂತ ಇದರಲ್ಲೇ ಹಾಕ್ಕೊಳ್ತಿದ್ದೀನಿ. ಹಾಗೆ ಮಾತ್ರೆ ತೊಗೊಳೋದಿತ್ತು, ಮಧ್ಯಾಹ್ನ ಟ್ಯಾಬ್ಲೆಟು ತೊಗೊಳ್ತಾ ಇದ್ದೀನಿ. ಚೆರಿ ನನಗೂ ಕುಡಿ ಅಂತ ಇದ್ದಾನೆ. ನಾನು ನುಂಗ್ಬೇಕಾದ್ರೆ ಅವನು ಹಾಗೆ ಕೇಳ್ತಾ ಇರ್ತಾನೆ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ವ, ಹುಷಾರಾಗಿರಬೇಕು. ಹೆಂಗೋ ಯಾಮಾರಿಸ್ಬಿಟ್ಟು ಅವನನ್ನು ನುಂಗ್ಕೊಂಡು ಎತ್ತಿಟ್ಬಿಟ್ಟು ಬೇರೆ ಕೆಲಸ ಮಾಡಬೇಕು. ಸದ್ಯಕ್ಕೆ ಇವಾಗ ಕೆಲಸ ಏನಿಲ್ಲ, ಪಾತ್ರೆ ಇತ್ತು, ತೊಳೆದಾಯಿತು. ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಜೊತೆ ಹೇಳಿದ್ನಲ್ಲ ಆಗಲೇ ಏನು ವಿಷಯದ ಬಗ್ಗೆ ಇವತ್ತು ಟಾಪಿಕ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ವಿಡಿಯೋನೇ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಏನು ಅಂತ. ಬನ್ನಿ ನೋಡ್ಕೊಂಬರ್ರಿ. ಇದ್ರ ಮೇಲೆ ಇಡ್ತಾರ, ತಗೊಂಡು ಆಟ ಆಡೋದು ತಗೊಂಡೋಗಿ ಫ್ರಿಜ್ ಒಳಗಡೆ ಎಲ್ಲ ಇಡ್ತಾನೆ. ಅದಕ್ಕೆ ಎತ್ತಿಲಿ ಇಟ್ಟಿದ್ದೆ, ರಾತ್ರಿ ಫ್ರಿಜ್ಜಲ್ಲಿ ಇಟ್ಟಿದ್ದ. ಇದು ಇವಾಗ ಎಷ್ಟು ಖಾಲಿಯಾಗಿದೆ, ಇಷ್ಟೇ ಖಾಲಿಯಾಗಿರೋದು 4, ಇನ್ನು ಇಷ್ಟ ಐತೆ. ಚಕ್ಕಿ ಮಾಡ್ಕೊಡಿ. ಅದೈತಲ್ಲ ಹಿಂಗೆ ಅದಕೊಂಡು ನೋಡಿ ಹಿಂಗೆಲ್ಲ ಚೆಲ್ಲಿಟ್ಟವನೆ. ಎತ್ತಿಡೋದು ಚೆಲ್ಲೋದು ಬರೀ ಇದೇ ಆಗೋಗೈತೆ. ನಾನು ಎತ್ತಿಡ್ತೀನಿ, ಇವ್ನು ಚೆಲ್ಲಿಡ್ತಾನೆ. ಹಿಂಗೆ ಮಾಡ್ಕೊಡಿ, ತಿನ್ಕೋಬೇಕು. ಅನ್ನ ಮಾಡ್ಕೊಂಡು ತಿನ್ಕೊಮ್ಮ. ಏನು ಮಾಡ್ಕೊಡ್ಲಿ? ಅನ್ನ ತಿಂದ ಚಕ್ಲಿ ಹಾಕೊಂಡು ಚಕ್ಲಿ ಮಾಡ್ಕೊಡ್ಬೇಕು ಇವಾಗ ನಾನು ಹಿಂಗೆ. ಇಲ್ಲ, ಹಿಂಗೆ ಮಾಡಿ ಚೋಚೋ ಚೋಚ ತಿನ್ಬೇಕು ನೀನು. ಚೋಚ ಮಾಡೋಕ್ಕೆ ಕಡಲೆ ಇಟ್ಟಿಲ್ಲ. ಆಯ್ತಲ್ಲ, ಎಲ್ಲ ಐತೆ, ಪಪ್ಪ ತಂದ್ಕೊಟ್ಟಿಲ್ಲ ಚೋಚ. ನೀನು ಕಂಡು ಹಿಡಿತೀಯಾ? ಏನೋ ತಪ್ಪಿಸ್ಕೊಂಡ್ಬಿಟ್ಟಾಯ್ತಾ ಕಂಡು ಹಿಡಿಯೋಕ್ಕೆ? ನಾನು ನೋಡ್ತೀನಿ ಅಂತೀಯಾ? ಪಪ್ಪನೇ ತಂದಿಲ್ಲಮ್ಮ, ಫ್ರಿಜ್ಜಲ್ಲಿ ಇಲ್ಲ ಕಡಲೆ ಹಿಟ್ಟು. ನಿಂಗೆ ಗೊತ್ತಾ ಕಡಲೆ ಹಿಟ್ಟು ಹೇಗಿದೆ ಅಂತ? ಹೇಗೈತೆ? ಚೆನ್ನಾಗೈತೆ. ಯಾವ ಕಲರ್ ಐತೆ? ಯಾವ ಕಲರು? ಜೇಮ್ಸ್ ಕಲರ್. ಜೇಮ್ಸ್ ಒಂದೇ ಕಲರ್ ಇರೋದು. ಜೇಮ್ಸ್ ಎಷ್ಟು ಕಲರ್ ಐತೆ? ಬಿದ್ದೈತಿ ಕೆಳಗಡೆ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, 5 months ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿತ್ತಲ್ಲ, ಸೊ ರಿಪೀಟೆಡ್ ಸ್ಕ್ಯಾನಿಂಗ್ ಬರ್ತಿದ್ರು ಅಂತ ಹೇಳಿದ್ನಲ್ಲ, ಹೋಗಿದ್ವಿ. ಅದು ಕೂಡ ರಿಪೋರ್ಟ್ ಎಲ್ಲ ಬಂದಿದೆ. ಅದೇ ಪಾಪುದು ಲಿಪ್ಸು ಕಾಣಿಸ್ತಾ ಇಲ್ಲ, ಫೇಸು ಸರಿಯಾಗಿ ಕಾಣಿಸ್ತಿಲ್ಲ, ಮತ್ತೆ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಹೋಗಿ ತೋರಿಸ್ಕೊಂಡು ಬಂದಾಯಿತು. ಅಲ್ಲಿ ಓಕೆ, ಏನೂ ಇಲ್ಲ, ಎಲ್ಲ ಕರೆಕ್ಟಾಗಿದೆ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹಾಗೆ ಇನ್ನೊಂದು ವಿಷಯ ಹೇಳಿದ್ನಲ್ಲ, ಪಾಪು ವೆಯ್ಟ್ ರಾಂಗ್ ಮಾಡಿಬಿಟ್ಟಿದ್ರು. ಡಾಕ್ಟ್ರ್ ಮಾಡಿದ್ದೊಂದು ಹೆಡ್ಬೆಟ್ಟಿಂದ 1 hour ನಾನು ತಲೆ ಕೆಡಿಸ್ಕೊಂಡು, ಊಟ ಟೈಮ್ ಆಗಿಬಿಟ್ಟಿದೆ, ಅದು ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಜಾನ್ ಊಟ ಮಾಡು ಏನಾಗಲ್ಲ ಅಂತಿದ್ದಾರೆ. ಬಟ್ ನನಗೆ ಊಟ ಮಾಡೋಕ್ಕೆ ಆಗ್ತಿಲ್ಲ. ಅದೇ ಒಂದು ಟೆನ್ಷನ್ ತಲೆಗೆ ತುಂಬ್ಕೊಂಡಿದೆ. ಅದಕ್ಕೆ ಎಲ್ಲೆಲ್ಲಿ ಸರ್ಚ್ ಮಾಡಬೇಕು, ಯೂಟ್ಯೂಬಲ್ಲಿ, ಗೂಗಲ್ಲು ಎಲ್ಲ ಮಾಡಿದ್ದೀನಿ. ಅದು ಎಲ್ಲ ಕಡೆನೂ ಅಷ್ಟೇ 5 months ಸ್ಕ್ಯಾನಿಂಗಲ್ಲಿ ಪಾಪು ವೆಯ್ಟ್ 300 ಗ್ರಾಮ್ ಆದರೂ ಇರಬೇಕು, ಅದು ಗುಡ್ ವೆಯ್ಟು, ಹಂಗೆ ಹಿಂಗೆ ಅಂತೆಲ್ಲ ವೀಡಿಯೋದಲ್ಲೆಲ್ಲ ಇತ್ತು. ಅದು ನೋಡ್ಬಿಟ್ಟು ಗಾಬರಿ ಆಗೋಯ್ತು. ನನಗೇನಾಯಿತು,
ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಲ್ಲ ಅದರಿಂದ ಏನಾದರೂ ಈ ಥರ ಎಫೆಕ್ಟ್ ಆಗಿಬಿಡುತ್ತಾ, ಅದಕ್ಕೆ ವೆಯ್ಟ್ ಗೇನ್ ಆಗಿಲ್ವಾ ಅಂತ ಯೋಚನೆ ಬಂತು. ಆಮೇಲೆ ಚೆರಿದು ಫಸ್ಟ್ ಪ್ರೆಗ್ನೆನ್ಸಿ ರಿಪೋರ್ಟ್ ತೆಗೆದು ನೋಡಿದೆ. ಅದರಲ್ಲೂ ಕೂಡ ಇವಂದು ವೆಯ್ಟ್ ಮಾಮೂಲಿ 400 ಗ್ರಾಮ್ ಏನೋ ಇತ್ತು. ಅದು ನೋಡಿ ಇನ್ನೂ ಟೆನ್ಷನ್ ಆಯಿತು. ಅಯ್ಯೋ ಇವಂದ್ರಲ್ಲಿ ಕರೆಕ್ಟ್ ಆಗಿದೆಯಲ್ಲ, ಇದರಲ್ಲಿ ಏನಕ್ಕೆ ಈ ಥರ ಆಯಿತು, ಟ್ಯಾಬ್ಲೆಟಿಂದ ಎಫೆಕ್ಟ್ ಆಯಿತಾ ಅಥವಾ ಬೇರೆ ಏನಾದರೂ ಎಫೆಕ್ಟ್ ಹೊಡಿತಾ, ಇಷ್ಟು ತಿಂಗಳಿಗೆ ಬರೀ 155 ಗ್ರಾಮ್ ಅಷ್ಟೇನಾ ಅನ್ನೋದೆಲ್ಲ ಯೋಚನೆ ಶುರುವಾಯಿತು. ಅವರು ಅದೇನೇ ಹಾರ್ಟ್ ಬೀಟ್ನ ಕನ್ಫ್ಯೂಸ್ ಅವರೊಬ್ಬರೇ ಹ್ಯಾಂಡ್ಲ್ ಮಾಡ್ತಿದ್ರಲ್ಲ, ಹಾಗಾಗಿ ಹಾರ್ಟ್ ಬೀಟ್ನೇ ತೆಗೆದು ವೆಯ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಅದು ಪ್ರಾಬ್ಲಮ್ ಆಗಿದ್ದು. ಆಮೇಲೆ 1 ಅವರ್ ಎಷ್ಟು ತಲೆ ಕೆಡಿಸ್ಕೊಂಡು ಏನೆಲ್ಲ ನೋಡಬೇಕೋ ಎಲ್ಲ ನೋಡಿಬಿಟ್ಟು ಕೊನೆಗೆ ದೇವರೇ ನನಗೆ ಜ್ಞಾನ ಕೊಡ್ತೋ ಏನೋ ಗೊತ್ತಿಲ್ಲ. ಜಾನಾಗೆ ಹೇಳಿದೆ, ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿಬಿಡು ಒಂದ್ಸರಿ ಅಂತ ಹೇಳಿದೆ. ಆಮೇಲೆ ಜಾನಕ್ಕೆ ಕಾಲ್ ಮಾಡಿ ಕೇಳಿದ್ರು. ಹಾಗೆ ಡಾಕ್ಟ್ರು ಅವ್ರು ನೆನಪಿರುತ್ತಲ್ಲ, ಆಗ್ತಾನೆ ಬಂದಿದ್ವಲ್ಲ, ಅಷ್ಟೊಂದೇನು ಜನ ಇರಲ್ಲ, ಎಲ್ರದ್ದು ನೆನಪಿರುತ್ತೆ. ಅವರು ಹೇಳಿದ್ರು, ಇಲ್ಲ ಮಿಸ್ ಆಗಿಬಿಟ್ಟಿದೆ, ಸಾರಿ, ಯಾರೂ ಇರಲಿವಲ್ಲ, ನಾನು ಒಬ್ಬಳೇ ಹ್ಯಾಂಡ್ಲ್ ಮಾಡ್ತಿದ್ದು, 395 ಗ್ರಾಮ್ ಇದೆ ಬೇಬಿ ವೆಯ್ಟು ಅಂತ ಹೇಳಿದ್ರು. ಅದನ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊ ಅಂತ ಹೇಳಿದೆ ಜನಿಗೆ. ಇಲ್ಲ 395 ಅಂತ ಹೇಳಿದ್ರು ಅವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ಆಮೇಲೆ ಊಟ ಮಾಡ್ಕೊಂಡು ಸುಮ್ಮನಿದ್ದೆ. ಜಾನು ಬೈತೀರಿ, ಎಲ್ಲದಕ್ಕೂ ಎದ್ಕೋತೀಯ, ಅದಕ್ಕೂ ಗಾಬರಿ ಮಾಡ್ಕೋತೀಯ ಅಂದ್ಕೊಂಡು ಇದು ಮಾಡಿದ್ರು. ಅದಾದಮೇಲೆ ಮಾಮೂಲಿ ರಿಪೀಟೆಡ್ ಸ್ಕ್ಯಾನಿಂಗ್ ಎಲ್ಲ ಬಂತು. ಡಾಕ್ಟ್ರ್ ಹತ್ರ ಮಾಮೂಲಿ ತೋರಿಸಿದ್ವಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು ಕೂಡ. ಅದು ರಾಂಗ್ ಬೇರೆ ಆಗಿತ್ತಲ್ಲ, ಅದು ಇತ್ತು. ನಾನು ರಿಪೀಟೆಡ್ ಮಾಡಿಸ್ದಾಗಲೂ ಹೋಗಿದೆ. ಫಸ್ಟು ಸ್ಕಿನ್ ತಗೊಮ್ಮ, ಯಾಕೆ ತಲೆ ಹೆಂಗೆ ಕೆರ್ಕೋತೀಯ, ಸಮ್ಮರ್ಗೆ ಏನೋ ಕಡ್ತಾ ಅನಿಸುತ್ತೆ. ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟು ತೋರಿಸಿದ್ದೆ. ಎರಡೂ ಕೂಡ ಹೋಗಿ ನಾನು ಅವ್ರ ಹತ್ರ ತೋರಿಸಿದ್ದೆ. ಅವರು ಹೇಳಿದ್ದು ಎಲ್ಲ ಕರೆಕ್ಟಾಗಿದೆ, ಏನಿಲ್ಲ, ಟ್ಯಾಬ್ಲೆಟ್ ತೊಗೊಳ್ಳಿ ಅಂತೇಳಿ ಒಂದು ಟಾನಿಕೋ ಏನೋ ಅದನ್ನು ಬರ್ಕೊಟ್ರು ನನಗೆ. ಇಲ್ಲಮ್ಮ ಈ ಕಡೆ ಬಾ, ಅದು ತೊಗೊಂಬಂದೆ. ಡೈಲಿ 2 ಟೈಮ್ ಕುಡಿಬೇಕಂತ ನನಗೆ ಅಲ್ಲಿ ಇಟ್ಟಿದ್ದೀನಿ, ಮೇಲಿಟ್ಟಿದ್ದೀನಿ, ಚೆರಿ ಹೊಡೆದಾಕ್ಬಿಡ್ತಾನೆ ಅಂತ ವಾರ್ಡ್ರೂಮಲ್ಲಿ. ಅದು ಒಳ್ಳೆ ಇಂಜೆಕ್ಷನ್ ಸ್ಮೆಲ್ ಬರುತ್ತೆ. ಅದಕ್ಕೊಂದೇ ಒಂದು ಸ್ಪೂನ್ ಕುಡಿದ್ಬಿಟ್ರು ತಿಂದಿರೋದೆಲ್ಲ ಕಕ್ಕೋ ಥರನೋ ಅಥವಾ ವಾಮಿಟ್ ಬರೋ ಥರನೋ ಆಗುತ್ತೆ. ಅದಕ್ಕೆ ನಾನು ಅದನ್ನು ಕುಡಿತಾ ಇಲ್ಲ, ಅಲ್ಲೇ ಇಟ್ಟಿದ್ದೀನಿ. ಅದಲ್ಲೇ ಬಿದ್ದೈತೆ. ಡಾಕ್ಟ್ರು ಕೇಳಿದ್ರೆ ಹೇಳೋದಷ್ಟೇ, ಈ ಥರ ಕುಡಿತಾನೇ ಇಲ್ಲ ಅಂತಲೇ ಹೇಳ್ತೀನಿ. ಸುಮ್ಮನೆ ಯಾರು ವಾಮಿಟ್ ಎಲ್ಲ ಮಾಡ್ಕೋತಾರೆ ಆ ಸ್ಮೆಲ್ಗೆ. ಆವಾಗ ಅವ್ರಿಗೆ ಹೇಳಿದ್ರು, ರಿಪೋರ್ಟೆಲ್ಲ ನೋಡಿಬಿಟ್ಟು ಏನಿಲ್ಲ, ರಿಪೋರ್ಟೆಲ್ಲ ಕರೆಕ್ಟಾಗಿದೆ, ಏನಿಲ್ಲ ಅಂತ ಹೇಳಿಬಿಟ್ಟು ಮಾಮೂಲಿ ಅದೇ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡೋಕ್ಕೆ ನನಗೆ ಹೇಳಿದ್ರು. ಅದಾದಮೇಲೆ ಇನ್ನೂ ಒಂದು ಸರಿ ಓಕೆನಾ, ಎಲ್ಲ ಕರೆಕ್ಟಾಗಿದೆಯಾ ಅಂತಲೇ ಕೇಳಿದೆ. ಅವರು ಹೌದು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದರಲ್ಲಿ ಇಂಟರ್ನಲ್ OS ಅಂತ ಇರುತ್ತೆ ಗೊತ್ತಾ, ಅದು ಲೆಂತ್ ಇರುತ್ತೆ, ಇಷ್ಟು ಸೆಂಟಿಮೀಟ್ರ್ ಇರಬೇಕು ಅಥವಾ ಮಿಲಿಮೀಟ್ರ್ ಏನತ್ರೊಳಗೆ ಮೆನ್ಷನ್ ಮಾಡಿರ್ತಾರೆ. ಇಂಟರ್ನಲ್ OS ಬಂದು ನನಗೆ ಸ್ಟಾರ್ಟಿಂಗ್ 3 ಇತ್ತಲ್ಲ, 3 ಸೆಂಟಿಮೀಟ್ರ್ ಇದ್ದಿದ್ದು 5 ಮಂತ್ ಸ್ಕ್ಯಾನಿಂಗಲ್ಲಿ 2.6 ಸೆಂಟಿಮೀಟ್ರ್ ಆಗಿಬಿಟ್ಟಿದೆ. ಅವ್ರು ನನಗೇನಕ್ಕೆ ಅದ್ರ ಬಗ್ಗೆ ಹೇಳಿಲ್ಲ ಅಂದರೆ 2.5 ಒಳಗಡೆ ಇರಬಾರ್ದಿತ್ತು, 2.6 ಇತ್ತಲ್ಲ, ಹಾಗಾಗಿ ನಾನು ಹೇಳಲಿಲ್ಲ ಅಷ್ಟೇ. ಇದು 2.6 ಇದೆ, 2.5 ಒಳಗಡೆ ಏನಾದರೂ ಅದು ಹೋಗ್ಬಿಟ್ರೆ ನಿಮಗೆ ಯಾವಾಗ ಬೇಕಾದರೂ ಡೆಲಿವರಿ ಆಗಿಬಿಡ್ಬೋದು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತಲೂ ಹೇಳಿದ್ರು. ಅದಕ್ಕೆ ನಿನಗೇನಾದರೂ ಪೇಯ್ನ್ ಬರ್ತಿದೆಯಾ, ಬ್ಯಾಕ್ ಪೇಯ್ನ್ ಬರ್ತಿದೆಯಾ, ಹೊಟ್ಟೆ ನೋವು ಬರ್ತಿದೆಯಾ, ಅಥವಾ ಆ ಪಾರ್ಟಲ್ಲಿ ಏನಾದ್ರೂ ಪರ್ಟಿಕ್ಯುಲರಾಗಿ ಪೇಯ್ನ್ ಬರ್ತಿದೆಯಾ ಅಂತ ಕೇಳಿದ್ರು. ನಾನು ಹಿಂದಿನ ದಿನ ಏನು ಮಾಡಿದ್ದೆ ಅಂದರೆ, ಅಲ್ಲಿ ತನಕ ವಾಕೆಲ್ಲ ಮಾಡಿರಲಿಲ್ಲ, ಆಗ್ತಾನೆ ವಾಕ್ನ ಮಾಡೋಣ ಅಂತೇಳಿ ಹಿಂದಿನ ದಿನ 1/2 an hour ವಾಕ್ ಮಾಡಿಬಿಟ್ಟೆ. ಇಲ್ಲೇ ರೂಮಿಂದ ಹಾಲ್ ತನಕ ವಾಕ್ ಮಾಡಿಬಿಟ್ಟೆ. ಮಾಡಿ ಆಗಿದ್ದು ಸ್ವಲ್ಪ ಹೊತ್ತಿಗೆ ನನಗೆ ಕೆಳ ಹೊಟ್ಟೆ ಏನಿದೆ ಅದು ಪೇಯ್ನ್ ಆಗೋಕ್ಕೆ ಶುರುವಾಯಿತು. ಹಿಂಗೆ ಹೊಡ್ಕೊಳೋಕ್ಕೆ ನೋವ್ತಾ ಇತ್ತು ನನಗೆ. ಯಾಕೆ ಹೊಟ್ಟೆ ಈ ಥರ ನೋವ್ತಿದೆಯಲ್ಲ ಅಂದ್ಕೊಂಡು ನಾನೇನು ಡಾಕ್ಟ್ರಿಗೆ ಅದನ್ನೇ ಹೇಳೋಕ್ಕೆ ಹೋಗಲಿಲ್ಲ. ಸರಿ ಹೋಗುತ್ತೆ ಅಂದ್ಬಿಟ್ಟು ಅವತ್ತು ಪೂರ್ತಿ ಜಾಸ್ತಿನೇ ನೋವ್ತಾಯಿತ್ತು. ಅದಾದಮೇಲೆ ಸ್ವಲ್ಪನೇ ಕಡಿಮೆ ಆಗ್ತಾ ಬಂತು. ನೆಕ್ಸ್ಟ್ ಡೇಗೂ ಅದು ಏನೋ ಬಿಟ್ಟು ನೋವೋದು ಮಾಡ್ತಿತ್ತು. ಡಾಕ್ಟ್ರು ಆ ಥರ ಹೇಳಿದ್ರಲ್ಲ, ಹಾಗೆ ಹೇಳಿದೆ. ಈ ಥರ ನಿನ್ನೆ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಬಂದುಬಿಡ್ತು, ಈ ಥರ ವಾಕ್ ಮಾಡಿದ್ದೆ ನಾನು, ಅದಕ್ಕೆ ಪೇಯ್ನ್ ಬಂತು ಏನೋ ಗೊತ್ತಿಲ್ಲ. ಬಟ್ ಇವಾಗ ಪೇಯ್ನ್ ಇಲ್ಲ ನನಗೆ. ಯಾವಾಗಲಾದ್ರೂ ಒಂದೊಂದು ಸ್ವಲ್ಪ ನೋವುತ್ತೆ, ಅಲ್ಲೇಡಮ್ಮ ಒಂದೊಂದು ಸ್ವಲ್ಪ ನೋವುತ್ತೆ ಅಂತ ಹೇಳಿದೆ ಡಾಕ್ಟ್ರಿಗೆ. ಅವರು ಹೌದಾ, ಓಕೆ, ಯಾವಾಗಲಾದ್ರೂ ಜಾಸ್ತಿ ಕಂಟಿನ್ಯೂಸ್ ಆಗಿ ನಿಮಗೆ ಪೇಯ್ನ್ ಬರ್ತಾನೇ ಇದೆ ಅಂದರೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು,
ಹಾಕ್ಕೊಡ್ತೀನಿ. ಹೊಟ್ಟೆ ನೋವಾಗಿರ್ಬೋದು ಅಥವಾ ಹಿಂದೆಗಡೆ ಬ್ಯಾಕ್ ಪೇಯ್ನು ಮತ್ತು ಆ ಪಾರ್ಟಲ್ಲೆಲ್ಲ ನೀವು ನೋವು ಬಂದರೆ ನೀವು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕು. ಆ ಥರ ಪೇಯ್ನ್ ಬರಬಾರ್ದು ಅಂತ ಹೇಳಿದ್ರು. ಆ ಥರ ಪೇಯ್ನ್ ಬಂದರೆ ಈ ಥರ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿ ನನಗೆ ಯಾವ ಟ್ಯಾಬ್ಲೆಟ್ ತೊಗೋಬೇಕು, ಯಾವಾಗ ತೊಗೋಬೇಕು ಅನ್ನೋದನ್ನು ನನಗೆ ಫೈಲಲ್ಲೇ ಬರ್ಕೊಟ್ರು. ಅದನ್ನು ಬೇಕಾದ್ರೆ ಆದರೆ ನನಗೆ ಈಗ ಎತ್ತೋಗಿ ನಿಜವಾಗ್ಲೂ ತರಲಿಕ್ಕಾಗಲ್ಲ. ತಮ್ನೈಲಲ್ಲಿ ಏನು ಆದರೆ ಬೇಕಾದ್ರೆ ಫೋಟೋ ತೆಗೆದಾಕ್ತೀನಿ. ಈ ಫೈಲೆಲ್ಲ ತೆಗೆದು ಅದನ್ನು ಹುಡುಕಿ ಮತ್ತೆ ಹಾಕ್ತಾರೆ. ಅಷ್ಟು ಪೇಷನ್ಸೇ ಇಲ್ಲ ನನಗೆ ಈ ವಿಡಿಯೋ ಮಾಡೋಕ್ಕೆ. ಯಾರು ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ಬಟ್ ಇರಲಿ ಅಂತ ಒಂದು ಹೇಳಿದ್ನಲ್ಲ, ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಮಾಡ್ತಿರೋದಷ್ಟೇ. ಅದೇನೆ ಹಾಗಂತ ಹೇಳಿದ್ರು. ನನಗೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ನನಗೆ ಪೇಯ್ನ್ ಬಂತು ಅಂದರೆ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಆ ಟ್ಯಾಬ್ಲೆಟ್ನ ನಾನು ತೊಗೋಬೇಕು. ಅಂದರೆ ಆ ಥರ 2.6 ಇರೋದು ಇನ್ನೊಂದು ಪಾಯಿಂಟ್ ಕಡಿಮೆ ಆಗೋದ್ರೂ ಅಂದರೆ 2.5 ಒಳಗಡೆ ಬಂದುಬಿಟ್ರು ನನಗೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದಂತೆ. ಅಂದರೆ 7 ಮಂತ್ಗೆ ಡೆಲಿವರಿ ಆಗಿಬಿಡ್ಬೋದಂತೆ. ಅಂದರೆ ಬೇಬಿ ವೆಯ್ಟು ಜಾಸ್ತಿ ಆಗ್ತಾ ಪ್ರೆಷರ್ ಬೀಳುತ್ತಲ್ವ, ಅದರಿಂದನೋ ಏನೋ ಗೊತ್ತಿಲ್ಲ, ಅವರು ಹಾಗಂತ ಹೇಳಿದ್ರು ನನಗೆ. 2.5 ಒಳಗಡೆ ಇದ್ಬಿಟ್ರೆ ನಿಮಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗುತ್ತೆ. 7 ಮಂತ್ಗೆ ಡೆಲಿವರಿ ಆಗಿಬಿಡ್ಬೋದು. ಬಟ್ ಇನ್ನು 2.6 ಇದೆಯಲ್ಲ, ಅದಕ್ಕೆ ನಾನು ನಿಮಗೆ ಹೇಳಲಿಲ್ಲ. ಅಕಸ್ಮಾತ್ ಈ ಥರ ಎಲ್ಲ ಪೇಯ್ನ್ ಬಂದರೆ ನೀವು ಈ ಟ್ಯಾಬ್ಲೆಟ್ನ ತೊಗೊಳ್ಳಿ, ಅದರಿಂದ ಕಂಟ್ರೋಲ್ ಆಗುತ್ತೆ, ನೋವು ಬರಲ್ಲ, ಬೇಗ ಡೆಲಿವರಿ ಆಗಲ್ಲ, ಮುಂದೋಗುತ್ತೆ ಅಂತನೇನೋ ನನಗೆ ಹೇಳಿದ್ರು. ಓಕೆ ಆಯಿತು ಮೇಡಮ್ ಅಂತನೂ ಕೂಡ ನಾನು ಅವ್ರ ಜೊತೆ ಹೇಳ್ಬಿಟ್ಟು ಟ್ಯಾಬ್ಲೆಟ್ನ ಬರ್ಸ್ಕೊಂಡು ಬಂದೆ. ಯಾರಿಗೆ ಬೇಕು, ಯಾವಾಗ ಪೇಯ್ನ್ ಶುರುವಾಗ್ಬಿಟ್ಟು ಆ ಟೈಮಲ್ಲಿ ನಾನು ಹೋಗಿ ಅವ್ರನ್ನ ಬರ್ಕೊಡಿ ಅನ್ನೋದಕ್ಕಿಂತ ಫಸ್ಟೇ ಬರ್ಸಿಟ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಬೋದಲ್ಲ ಅಂತೇಳಿ ನಾನು ಅಲ್ಲೇ ಬರ್ಸ್ಕೊಂಡು ಬಂದ್ಬಿಟ್ಟೆ. ಅದೊಂದು ಪ್ರಾಬ್ಲಮ್ ಆಗಿದೆ. 5 ಮಂತ್ ಸ್ಕ್ಯಾನಿಂಗಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಕೊಡ್ತೀನಿ ಇರಮ್ಮ, ನೋಡೋಣ. ಇನ್ನು 7 ಮಂತ್ ತನಕ ಟೈಮ್ ಇದೆ. 7 ಮಂತ್ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ, ಅದರಲ್ಲಿ ಎಷ್ಟು ಲೆಂತ್ ಇದೆ ಏನು ಅಂತ ಹಾಕ್ಕೊಡ್ತೀನಿ. ಅದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಕಡಿಮೆ ಆಗಿಬಿಟ್ರೆ ನನಗೆ ಪ್ರಾಬ್ಲಮ್ಮು, ಜಾಸ್ತಿ ಆದರೆ ಖುಷಿನೇ. ನೋಡೋಣ ಏನಾಗುತ್ತೆ ಏನು ಅಂತ. ಇದೊಂದು ಭಯ ನನಗೆ ಅವತ್ತಿಂದ. ಡಾಕ್ಟ್ರ್ ಹೇಳ್ದಾಗಿದ್ದ ತಲೆಯಲ್ಲಿ ಕೂತ್ಬಿಟ್ಟಿದೆ. 7 ತಿಂಗಳಿಗೆ ಡೆಲಿವರಿ ಅಂದರೆ ಅದೇನು ತಮಾಷೆ ವಿಷಯನೇ ಅಲ್ಲ. ಇನ್ನೂ ವೆಯ್ಟ್ ಗೇನ್ ಆಗಿರಲ್ಲ, ತುಂಬ ಕಷ್ಟ ಅದು. ಅದೇ ಯೋಚನೆಯಲ್ಲೇ ಇದ್ದೀನಿ ನಾನು. ಏನು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನೋಡೋಣ ಏನಾಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಟೈಮ್ ಇದೆಯಲ್ಲ ಅಷ್ಟೇ. ನಿಮಗೂ ಏನಾದರೂ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಅದಕ್ಕೆ ಆದಂಥ ಟ್ಯಾಬ್ಲೆಟ್ಸ್ಗಳಿರುತ್ತೆ, ಅದನ್ನು ತೊಗೊಳ್ಳಿ. ಅದನ್ನು ಪೋಸ್ಟ್ಪೋನ್ ಮಾಡ್ಬೋದಂತೆ, ಹಾಗಂತ ಡಾಕ್ಟ್ರ್ ಹೇಳಿದ್ದಾರೆ. ಇವತ್ತಿನ ವಿಡಿಯೋ ಅಷ್ಟೇ. ಅದೊಂದೇ ನನಗೆ ಪ್ರಾಬ್ಲಮ್ ಇರೋದು. ಇವಾಗ ಯಾವಾಗ ಬೇಕಾದರೂ ಡೆಲಿವರಿ ಆಗಿಬಿಡ್ಬೋದು. ಇನ್ನೊಂದು 2 ಪಾಯಿಂಟ್ ಏನೋ ಕಡಿಮೆ ಆಗಿಬಿಟ್ರೆ 7 ಮಂತ್ಗೆ ಬೇಕಾದ್ರೆ ನನಗೆ ಡೆಲಿವರಿ ಆಗಿಬಿಡ್ಬೋದಂತೆ. ಆ ಟೆನ್ಷನಲ್ಲೇ ಇದ್ದೀನಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಚರಿ ಆಟದ್ದು ತೊಗೊಂಬಿಟ್ಟಿದ್ದಾನೆ, ಆಟ ಆಡೋದು ಕಾಲು ಕಳ್ಕೊಂಬಿಟ್ಟೈತೆ, ಹಾಕೊಡು ಅಂತ. ಸೊ ವಿಡಿಯೋ ಎಂಡ್ ಮಾಡಿಬಿಟ್ಟು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಬೇಗ ಬೇರೆ ಎದ್ಬಿಟ್ಟೈತೆ ಬೇಬಿ. ಸೊ ಅಷ್ಟೇ. ನೋಡೋಣ ಏನಾಗುತ್ತೆ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಡ್ಶೀಟು ಬ್ಲ್ಯಾಂಕೆಟ್ ಎಲ್ಲ ಒಗ್ದಾಕಿದ್ದೆ. ಬಿಸಿಲು ಚೆನ್ನಾಗಿ ಬಂದಿತ್ತು. ಅದೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು. ಅದೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ರೆ ಕೆಲಸ ಮುಗೀತು. ನೈಟ್ಗೆ ಅಡುಗೆ ಮಾಡ್ಕೋಬೇಕು. ಏನು ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಕೊಡ್ತೀನಿ ಇರು ಬಂಗಾರಿ. ಅದು ಬಿಟ್ಟರೆ ಇನ್ನೇನಿಲ್ಲ ಕೆಲಸ. ಏನು ಕೆಲಸ ಇಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋದು, ಪಾತ್ರೆ ತೊಳೆಯೋದು, ಬರೀ ಇಷ್ಟೇ. ಜಾನು ಇದ್ದರೆ ಜಾನು ಹೆಲ್ಪ್ ಮಾಡ್ತಾರೆ ನನಗೆ. ಅರ್ಧ ಅಡುಗೆ ನಾನು ಮಾಡ್ತಿದ್ದೀನಿ ಅಂದರೆ ತರಕಾರಿ ಅದಕ್ಕೆ ಏನೇನು ಬೇಕು ಎಲ್ಲ ಹಚ್ಕೊಡೋದು ಜಾನನೇ. ಉಳ್ದಿದ್ದು ಮಾಡೋದು ಮಾತ್ರ ನಾನಷ್ಟೇ. ಸೊ ಹಾಗಾಗಿ ಏನಿಲ್ಲ, ಆರಾಮಾಗಿ ಇವಾಗ ಮಾಡ್ಕೊಳ್ಬೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅದೇ ತನಕ ಬಾಯ್. ಪ್ಲೀಸ್ ತುಂಬ ಜನ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೂ ಕೂಡ
ಇಂಥ ಟೈಮಲ್ಲಿ ನೋಡ್ತಾ ಇದ್ದರೆ ಇನ್ನು ಜಾಸ್ತಿ ವೀಡಿಯೋಗಳನ್ನ ಮಾಡಬೇಕು ಅಂತ ಅನಿಸುತ್ತೆ. ಅಯ್ಯೋ ನೋಡೋದೇ ಇಲ್ಲ, ಇಷ್ಟೊಂದು ಕಷ್ಟಪಟ್ಟು ಮಾಡ್ತಿರ್ತೀನಲ್ಲ ಅಂತ ಮಾಡೋಕೆ ಆಮೇಲೆ ಮೂಡಿಗೆ ಬರಲ್ಲ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಮಾಡಬೇಕು ಅಂತ ಅನಿಸುತ್ತೆ. ಆದಷ್ಟು ಬೇಗ 1K ರೀಚ್ ಆಗಲಿ ಅನ್ನೋದು ನನ್ನ ಒಂದಿದು. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಇದೆಲ್ಲ ಮಡಚಿ ಕಬೋರ್ಡ್ಗೆ ಇಟ್ಟಿರ್ಬೇಕು. ಓಕೆ ಬಂಗಾರಿ, ಹಾಕ್ಕೊಡ್ತೀನಿ. ಅಮ್ಮ ಬಾಯ್ ಮಾಡು, ಬಾ. ಕಾಣಿಸ್ತಾ ಇಲ್ಲ ನೀನು, ಮಾಡು. ಬಾಯ್ ಬಾಯ್. ಕಳ್ಳ ನೀನು. ಹೋಗ್ಲೆಲ್ಲ ಬೆಳ್ಕೊಂಡೈತೆ, ಕಟ್ಟಿಂಗ್ ಮಾಡಿಸ್ಬೇಕು.